ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ರಣಧೀರ ಎಕ್ಸ್ಪ್ರೆಸ್ ಬಸ್, ನಮ್ಮ ರಣಧೀರ ಬಸ್ ಏನಿದೆ ಆ ಒಂದು ಬಸ್ನ ನಮ್ಮ ಒಂದು ಜೆಟ್ ಬಸ್ಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಈ ಒಂದು ಲಿವರ್ ಯಾವ ರೀತಿ ಇದೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಗೆಳೆಯರೇ. ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ವಿಡಿಯೋ ಸ್ಕಿಪ್ ಮಾಡದೆ ನೀವು ನೋಡಿದ್ರೆ 100% ನೀವು ಒಂದು ಲಿವರಿನ ನಿಮ್ಮ ಒಂದು ಗೇಮ್ನಲ್ಲಿ ಕೊಟ್ಟಿರ್ತಾರಲ್ಲ ಮಾಡಿಫೈಡ್ ಜೆಟ್ ಬಸ್ಸು, ಆ ಒಂದು ಬಸ್ಗೆ ಈ ಒಂದು ಲಿವರನ್ನ ನೀವು ಆ್ಯಡ್ ಮಾಡ್ಕೊಬೋದು ಗೆಳೆಯರೆ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸುಮ್ಮನೆ ಬಿಟ್ಬಿಡಬೇಡಿ. ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ಆಮೇಲೆ ನಮ್ಮ ವಾಟ್ಸಪ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ಪಾಸ್ವರ್ಡ್ ಹಾಕ್ತಿರ್ತೀನಿ ಗೆಳೆಯರು. ಲಿವರಿಗಳದೆಲ್ಲ ಪಾಸ್ವರ್ಡ್ ಇದ್ದರೆ ಆರಾಮಾಗಿ ಪಾಸ್ವರ್ಡ್ ಹಾಕ್ತೀನಿ, ನೀವು ಆರಾಮಾಗಿ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಬೋದು ಅಂತ ಹೇಳ್ತಾ ಇನ್ನು ಬನ್ನಿ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ ಗೆಳೆಯರೇ. ಇನ್ನು ನೀವು ನೋಡ್ತಿರ್ಬೋದು ಗೆಳೆಯರೆ, ನಮ್ಮ ಒಂದು ರಣಧೀರ ಬಸ್ನ ಫ್ರಂಟ್ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮಗೆ. NWKRTC ಅಂತ ಇಂಗ್ಲೀಷಲ್ಲಿ ರಿಯಲ್ ಲೈಫ್ ಬಸ್ಸಲ್ಲಿ ಯಾವ ರೀತಿ ಇತ್ತೋ ಅದೇ ಥರನೇ ಸೇಮ್ ಟು ಸೇಮ್ ಹಾಕಿ, ಆಮೇಲೆ ಇಲ್ಲಿ ಕೆಂಪು ಮತ್ತು ಹಳದಿ ಕಲರ್ ಲೈನ್ ಎಳೆದು ಆ ಕಡೆ ಈ ಕಡೆ ಓಮ್ ಚಿತ್ರ ಹಾಕಿ, ಇಲ್ಲಿ ಮಿರರ್ಗಳಿಗೆಲ್ಲ ಸೇಮ್ ಟು ಸೇಮ್ ರಿಯಲ್ ಲೈಫ್ ಬಸ್ಸಲ್ಲಿ ಯಾವ ರೀತಿ ಇತ್ತೋ ಮಿರರ್ಗಳ ಕಲರ್ ಎಲ್ಲ ಅದೇ ಥರನೇ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಗೊಂಬೆಗಳಾಗಿರ್ಬೋದು, ಅಂದರೆ ಕುಚ್ಚುಗಳೇನು ಕಾಣಿಸ್ತಿದೆ ಗೊಂಬೆಗಳು ಅದಾಗಿರ್ಬೋದು, ಇಲ್ಲಿ ಗೊಂಬೆಗಳಾಗಿರ್ಬೋದು ಡ್ರೈವರ್ ಹತ್ರ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಗೆಳೆಯರೆ ಗೊಂಬೆಗಳೆಲ್ಲ ಯಾವ ರೀತಿ ಕಾಣಿಸಿದೆ ಅಂತ. ಆಮೇಲೆ ಬೆಂಗಳೂರು, ಶಿರಸಿ, ಶಿವಮೊಗ್ಗ, ಸಿದ್ದಾಪುರ, ಸಾಗರ ಅಂತಲೂ ಹಾಕಿದ್ದಾರೆ ಗೆಳೆಯರು ರೂಟ್ ಬೋಲ್ಡು. ಆಮೇಲೆ K31F1624 ಅಂತಲೂ ಹಾಕಿ, ಅಶೋಕ್ ಲೈಲ್ಯಾಂಡ್ ಅಂತ ಹಾಕಿ ಕೆಂಪು ಮತ್ತು ಹಳದಿ ಕಲರ್ ಲೈನ್ನ ಎಳೆದಿದ್ದಾರೆ ಗೆಳೆಯರೆ. ಆಮೇಲೆ ಪ್ಲೇಟ್ ನಂಬರನ್ನು ಅಷ್ಟೇ ಪ್ಲೇಟ್ ನಂಬರ್ನು ಆ್ಯಡ್ ಮಾಡಿದ್ದಾರೆ. ಇದಿಷ್ಟು ಗೆಳೆಯರೆ ನಮ್ಮಲ್ಲಿ ಇವರ ಫ್ರಂಟ್ ಲುಕ್ಕು. ಇನ್ನು ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ಕಲ್ಲಿ ಜೆಟ್ ಬಸ್ ಆಗಿರೋದ್ರಿಂದ ಹಂಗೇನು ರಿಯಲ್ ಲೈಫ್ ಬಸ್ಸಲ್ಲಿರೋ ಥರ ಮಾಡಿಫೈಡ್ ಮಾಡೋಕ್ಕಾಗಲ್ಲ ಗೆಳೆಯರೆ, ಆಗೋದು ಇಲ್ಲ. ಯಾಕಂದರೆ ಟೆಂಪ್ಲೇಟಲ್ಲಿ ಮೇಲ್ಗಡೆ ಚಿಕ್ಕ ಭಾಗ ಇರುತ್ತಲ್ಲ ಅದು ಸರಿಯಾಗಿ ಕಾಣಿಸೋದಿಲ್ಲ ಗೆಳೆಯರೆ, ಅದಕ್ಕೋಸ್ಕರ ಹಾಕೋಲ್ಲ. ಇನ್ನು ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ವಾಯುವ್ಯ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ನ ಹಾಕಿ ಇಲ್ಲಿ ಹಸಿರು ಕಲರು ಮತ್ತು ಕೆಂಪು ಕಲರ್ ಲೈನ್ಗಳೆಲ್ಲ ಏನಿದೆ ಗೆಳೆಯರೆ ಸೇಮ್ ಟು ಸೇಮ್ ರಿಯಲ್ ಲೈಫ್ ಬಸ್ಸಲ್ಲಿ ಯಾವ ರೀತಿ ಇರುತ್ತೆ ಅದೇ ಥರನೇ ಪರ್ಫೆಕ್ಟಾಗಿ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರೆ ನಮ್ಮ ಪ್ರಸು ಗೇಮಿಂಗ್ ಅವರು. ಜೆಟ್ ಬಸ್ಗೆ ಸುಮಾರು ಜನ ಕೇಳ್ತಿದ್ರು ಗೆಳೆಯರೆ ನಮ್ಮೊಂದು ರಣಧೀರ ಎಕ್ಸ್ಪ್ರೆಸ್ ಲಿವರಿನ, ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡಿದ್ದೀನಿ. ಎಲ್ಲರೂ ಮಿಸ್ ಮಾಡಿದೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಲಿವರಿಯ ಬ್ಯಾಕ್ ಲುಕ್ ನೋಡಿದ್ರೆ ಗೆಳೆಯರೆ ನಿಮಗೆ ಈ ಒಂದು ಲಿವರಿನ ಸಂಪೂರ್ಣವಾಗಿ ಡೀಟೇಲಾಗಿ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿದ್ದಾರೆ, ಮೇಯ್ನ್ ಪಾರ್ಟ್ಗಳು ಹಾಕಿ ಅಷ್ಟೇ ಗೆಳೆಯರೆ. ಇನ್ನು ನೋಡ್ತಿರ್ಬೋದು ರಣಧೀರ ಎಕ್ಸ್ಪ್ರೆಸ್ ಅಂತಲೂ ಹಾಕಿದ್ದಾರೆ, ನೋಡ್ತಿದ್ದೀರಲ್ಲ ರಣಧೀರ ಎಕ್ಸ್ಪ್ರೆಸ್ ಅಂತ ಹಾಕಿ NWKRTC ಅಂತಲೂ ಹಾಕಿ ಶಿರಸಿ ಘಟಕ, ಆಮೇಲೆ K31F1624 ಅಂತಲೂ ಹಾಕಿ ಇಲ್ಲೂ ಅಷ್ಟೇ ಪ್ಲೇಟ್ ನಂಬರೆಲ್ಲ ಹಾಕಿ ರೇಡಿಯಮ್ಸ್ಗಳನ್ನೂ ಆ್ಯಡ್ ಮಾಡಿದ್ದಾರೆ ಗೆಳೆಯರು. ನೋಡ್ತಿರ್ಬೋದು ಕೆಂಪು ಮತ್ತು ಹಳದಿ ಕಲರ್ದು ರೇಡಿಯಮ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಬ್ಯಾಕ್ ಲುಕ್ಕೂ ಅಷ್ಟೇ ಸಿಂಪಲ್ಲಾಗೆ ಮಾಡಿದ್ದಾರೆ ಗೆಳೆಯರು, ರಿಯಲ್ ಲೈಫ್ ಬಸ್ಸಲ್ಲಿ ಇರೋ ಥರ ಮಾಡಿಲ್ಲ ಅಷ್ಟೇ. ಮಾಮೂಲಿ ರಣಧೀರ ಬಸ್ ಬೇಕು ಒಂದು ಸಿಂಪಲ್ಲಾಗಿ ಅಂತ ಮಾಡಿಕೊಟ್ಟಿದ್ದಾರೆ, ಅದಕ್ಕಾರ ಬಿಗ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಪ್ರಸು ಗೇಮಿಂಗ್ ಅವರು. ಇನ್ನು ಈ ಕಡೆ ಸೈಡ್ ನೋಡೋದಾದರೆ ಸೇಮ್ ಆ ಕಡೆ ಸೈಡ್ ಲುಕ್ಕೆಲ್ಲ ಹೆಂಗಿತ್ತು ಗೆಳೆಯರೆ ಸೇಮ್ ಟು ಸೇಮ್ ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಇರುತ್ತೆ, ಏನಂದ್ರೆ ಏನೂ ಚೇಂಜಸ್ ಇರೋದಿಲ್ಲ ಗೆಳೆಯರೆ. ವಾಯುವ್ಯ ಕರ್ನಾಟಕ ಸಾರಿಗೆ, ಆಮೇಲೆ ಹಸಿರು ಕಲರ್ದ ಲೈನ್ಗಳು ಕೆಂಪು ಮತ್ತು ಹಳದಿ ಕಲರ್ ಲೈನು ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿರೋದಾಗಿರ್ಬೋದು, ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ಲು ಎಲ್ಲ ಸೇಮ್ ಟು ಸೇಮ್ ಇರುತ್ತೆ ಗೆಳೆಯರೆ. ಇನ್ನು ಹೊರ್ಗಡೆ ಲುಕ್ ನೋಡಿದ್ರಲ್ಲ ಈ ಒಂದು ಲಿವರ್ ಇದು. ಇನ್ನು ಇಂಟೀರಿಯಲ್ ಅಂದರೆ ಕ್ಯಾಬಿನ್ ಲುಕ್ ನೋಡೋದಾದ್ರೆ ಗೆಳೆಯರೆ ನೀವು ನೋಡ್ತಿರ್ಬೋದು ಈ ಒಂದು ಲಿವರ್ದು ಕ್ಯಾಬಿನ್ ಲುಕ್ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೂಪರಾಗಿ ಕಾಣಿಸ್ತಿದೆ ಗೆಳೆಯರು ಕ್ಯಾಬಿನ್ ಅಂತೂ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಗೆಳೆಯರೆ. ಇನ್ನು ಈ ಒಂದು ಲಿವರಿನ ಡೌನ್ಲೋಡ್ ತಿಳಿಸ್ಕೊಡೋದಕ್ಕಿಂತ ಮೊದಲು ಗೆಳೆಯರೆ ನಾನು ಈ ಒಂದು ಹೊಸದಾಗಿ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮಲ್ಲಿ ಸೀಕ್ರೆಟ್ ಮ್ಯಾಪ್ನ ಕಂಡುಹಿಡಿದಿದ್ದೀನಿ ಗೆಳೆಯರೆ. ನೋಡ್ತಿರ್ಬೋದು ನಿಮಗೆ ಒಂದು ಸೀಕ್ರೆಟ್ ಮ್ಯಾಪ್ನ ಕಂಡುಹಿಡಿದಿದ್ದೀನಿ. ಈ ಒಂದು ಮ್ಯಾಪ್ಗೆ ಹೆಸರುಗಳನ್ನ ಏನು ಇಡಬೇಕು ಅಂತ ನಾನು ನಿಮ್ಮನ್ನ ಕೇಳ್ತಿದ್ದೀನಿ, ಮಿಸ್ ಮಾಡದೆ ಕಮೆಂಟಲ್ಲಿ ಹೆಸರುಗಳನ್ನ ಹಾಕಿ. ಗೋಡೆಗಳು ನೋಡಿದ್ರೆ ಚಿತ್ರದುರ್ಗದ ಕೋಟೆ ಇದ್ದಂಗೆ ಐತೆ, ಫ್ರಂಟ್ ಲುಕ್ಕಲ್ಲಿ ಗೇಟ್ ನೋಡಿದ್ರೆ ಮೈಸೂರು ಅರಮನೆ ಗೇಟ್ ಇದ್ದಂಗೆ ಐತೆ ಗೆಳೆಯರೆ. ಈ ಒಂದು ಲಿವರಿಗೆ ಈ ಒಂದು ಪ್ಲೇಸ್ಗೆ ಏನಂತ ಹೆಸರಿಕ್ಕೋದು ಅಂತ ಹೇಳಿ ನೆಕ್ಸ್ಟ್ ನಾನು ರಿವ್ಯೂ ವಿಡಿಯೋ ಮಾಡ್ತೀನಿ. ಈ ಒಂದು ಲಿವರ್ ಇದಲ್ಲ, ಈ ಒಂದು ಕೋಟೆ ನಾಡು ಇದೆ ಈ ಒಂದು ಪ್ಲೇಸ್ನ ನಾನು ರಿವ್ಯೂ ಮಾಡ್ತೀನಿ ಗೆಳೆಯರೆ. ಮಿಸ್ ಮಾಡಿದೆ ಈ ಒಂದು ಪ್ಲೇಸ್ಗೆ ಏನು ಹೆಸರಿಕ್ಬೇಕು ಅಂತ ಕಮೆಂಟ್ ಮಾಡಿ. ಬೇಕಾದ್ರೆ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಫ್ರಂಟ್ ಲುಕ್ಕಲ್ಲಿ ಅಂದರೆ ಗೇಟ್ ಹತ್ರ ನೋಡಿದ್ರೆ ಸೇಮ್ ಟು ಸೇಮ್ ಮೈಸೂರು ಅರಮನೆ ಥರನೇ ಐತೆ ಗೆಳೆಯರೆ. ಇದಕ್ಕೆ ಮಿಸ್ ಮಾಡಿದೆ
ಏನು ಹೆಸರಿಗಬೇಕು ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಕನ್ಫ್ಯೂಷನ್ ಐತೆ. 2 ಥರ ಐತೆ, ಒಂದು ಕೋಟೆನೂ ಐತೆ, ಆಮೇಲೆ ಮೈಸೂರು ಅರಮನೆ ಗೇಟ್ ಥರನೂ ಐತೆ. ನನಗೆ ಕನ್ಫ್ಯೂಸ್ ಆಗಿ ಯಾವುದಕ್ಕಂತ ಕೇಳ್ತಿದ್ದೀನಿ. ಇನ್ನು ಬನ್ನಿ ಒಂದು ಲಿವರನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ KSRTC ಲಿವರಿ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ನೀವೀಗ ಇವರ ಒಂದು ಚಾನಲ್ನ ಹೆಸರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕು ಗೆಳೆಯರಿ. ಹೆಸರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ, ಟೈಟಲ್ನ ಮೇಲೆ. ಆಮೇಲೆ ಮೇಲ್ಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಮೋರ್ ಅಂತ ಇದೆ ನೋಡಿ, ಆ ಒಂದು ಮೋರ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಆಮೇಲೆ ಮೇಲ್ಗಡೆ ಸ್ಕ್ರಾಲ್ ಮಾಡಿ, ಫುಲ್ ಮೇಲ್ಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತಾರೆ ನೋಡ್ತಿರ್ಬೋದು. ಲಿವರಿ ಲಿಂಕ್ ಅಂತ ಇದೆಯಲ್ಲ, ಆ ಒಂದು ಲಿವರಿ ಲಿಂಕ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಗೆಳೆಯರೆ. ನೀವು ಆ ಒಂದು ಲಿವರಿ ಲಿಂಕ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಮೀಡಿಯಾ ಫೈರ್ ಲಿಂಕ್ ಓಪನ್ ಆಗುತ್ತೆ ಗೆಳೆಯರೆ. ನೋಡ್ತಿರ್ಬೋದು, ಮೀಡಿಯಾ ಫೈರ್ ಲಿಂಕ್ ಓಪನ್ ಆಯಿತು. ಈಗ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಆಟೋಮೆಟಿಕ್ಕಾಗಿ ನಮ್ಮೊಂದು ಗೇಮ್ಗೆ ಈ ಒಂದು ಬಸ್ಸು ಡೌನ್ಲೋಡ್ ಆಗೋಗುತ್ತೆ ಗೆಳೆಯರೆ. ನೋಡ್ತಿರ್ಬೋದು, ಈ ಒಂದು ಬಸ್ ಅಲ್ಲ, ಬಸ್ನ ಪೇಂಟ್ ಗೆಳೆಯರೆ. ನೋಡ್ತಿರ್ಬೋದು, ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಸೇಮ್ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ನಿಮಗೆ ಬಸ್ ಗೇಮ್ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಗೆಳೆಯರೆ ಗೇಮ್ನ ಹೆಸರು. ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಅಂದರೆ ಪ್ಲೇಸ್ಟೋರಲ್ಲಿದೆ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಗೆಳೆಯರೆ. ಓಪನ್ ಮಾಡಿದ್ಮೇಲೆ ನಿಮಗೆ ಹೆಂಗೆ ಒಂದು ಬಸ್ ಗೇಮ್ಗೆ ನಾವು ಹೆಂಗೆ ಒಂದು ಪೇಂಟ್ನ ಹಾಕೊಳ್ಳೋದು ಅಂತಂದರೆ ತೋರಿಸ್ಕೊಡ್ತೀನಿ ಗೆಳೆಯರೆ. ನಿಮಗೆ ಈಗ ನೋಡ್ತಿರ್ಬೋದು, ಲೋಡ್ ಆಗ್ತಿದೆ. ನೀವು ವೆಯ್ಟ್ ಮಾಡಬೇಕು ಗೇಮ್ ಓಪನ್ ಆಗೋ ಗಂಟನೂ. ನೀವು ವೆಯ್ಟ್ ಮಾಡಿದ್ರೆ ಈ ನಮ್ಮ ಒಂದು ಗೇಮು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಗೆಳೆಯರೆ. ನೀವು ವೆಯ್ಟ್ ಮಾಡಬೇಕು ಅಷ್ಟೇ. ನೋಡ್ತಿರ್ಬೋದು, ಲೋಡ್ ಆಗ್ತಿದೆ. ಇನ್ನು ನೋಡ್ತಿರ್ಬೋದು, ಈಗ ನಮ್ಮ ಒಂದು ಫೋನ್ನ ಗ್ಯಾರೇಜ್ ಏನಿದೆ, ಬಸ್ ಗೇಮ್ದು ಈ ಒಂದು ಗ್ಯಾರೇಜ್ ಓಪನ್ ಆಗುತ್ತೆ. ಈಗ ಗ್ಯಾರೇಜ್ ಅಂತ ಇದೆ ನೋಡಿ, ಇಲ್ಲಿ ಆಪ್ಷನ್ನು. ಈ ಒಂದು ಗ್ಯಾರೇಜ್ನ ಮೇಲೆ ಕ್ಲಿಕ್ ಮಾಡಿ, ಈ ಒಂದು ಬಸ್ ಜೆಟ್ ಬಸ್ಗೆ ನಾವು ಲಿವರಿ ಅಪ್ಲೈ ಮಾಡ್ತಿರೋದು. ಈಗ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಬ್ರೌಸ್ ಲಿವರಿ ಅಂತ ಕಾಣಿಸ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಆಮೇಲೆ 3 ಡಾಟ್ ಕಾಣಿಸ್ತಿದ್ದಿಲ್ಲ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ರೀಸೆಂಟಾಗಿ ನಿಮ್ಗೆ ಫಸ್ಟೇ ಬಂದಿರುತ್ತೆ. ಈಗ ನಮ್ಮ ಒಂದು ಲಿವರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಲ್ಲಿ ಈಗ ಅಪ್ಲೈ ಅಂತ ಕೇಳುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಯೂಸ್ ಮನಿನೋ ಫ್ರೀನೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಬೋದು ಗೆಳೆಯರೆ. ಇದು ಇಷ್ಟ ಆಗುತ್ತೆ ಗೆಳೆಯರೆ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಗೆಳೆಯರೆ. ಇದೇ ರೀತಿ ನಮ್ಮ ಚಾನಲಲ್ಲಿ ಬಸ್ಸಿಡ್ ಕಂಟೆಂಟ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಕೌಂಟು ಆಮೇಲೆ ವಾಟ್ಸಪ್ ಅಕೌಂಟ್ಗೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರ.